ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಶಿಶುನಾಳ ಗ್ರಾಮ. ನಮ್ಮ ಪಿ ಜಿಯಿಂದ ಇವತ್ತು ಪ್ರಯಾಣವನ್ನು ಬಳಸುತ್ತಿದ್ದೇವೆ. ಶಿಸ್ತಾಗಿ ರೆಡಿಯಾಗಿ ಬೆಳಗ್ಗೆ 6:30 ಆಗಿದೆ ಟೈಮು. ಇವಾಗ ರ್ಯಾಪಿಡೋ ಬುಕ್ ಮಾಡ್ತೀನಿ, ಬೈಕ್ ಬರುತ್ತೆ. ಹೋಗ್ತಾ ಇದ್ದೀವಿ, ಬನ್ನಿ ಸಿಗೋಣ. ನಮ್ಮ ಬಸ್ಸು ಧಾರವಾಡದಿಂದ 7 ಗಂಟೆಗೆ ಪ್ರಯಾಣ ಬೆಳೆಸಿದ್ದು, ಇವಾಗ ಶಿಗ್ಗಾಂವ್ ಬಸ್ ಸ್ಟ್ಯಾಂಡಲ್ಲೇ ನಾವಿದ್ದೀವಿ. ಇಲ್ಲಿ ಶಿಶುನಾಳ ಬಸ್ ಅಂತ ಇದೆ, ಹೋಗ್ಬೇಕು ನಾವು. ಇವಾಗ 9 ಗಂಟೆಗೆ ಇದೆ ಅಂತೆ. ಸ್ನೇಹಿತರೆ, ಅಂತೂ ಇಂತೂ ಶಿಶುನಾಳ ಗ್ರಾಮಕ್ಕೆ ಬಂದೆವು. ಕರ್ನಾಟಕದ ಕಬೀರ, ಕನ್ನಡದ ಸಂತರಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂತ ಶ್ರೀ ಶಿಶುನಾಳ ಶರೀಫ್ ಸಾಹೇಬರ ಗದ್ದುಗೆಗೆ ನಾವು ಪ್ರಯಾಣವನ್ನು ಬೆಳೆಸುತ್ತಿದ್ದೇವೆ. ನೋಡಿ, ಅತ್ಯಂತ ಶ್ರೇಷ್ಠ ಸಂತರಲ್ಲಿ ಒಬ್ಬರಾದ ಶ್ರೀ ಸಂತ ಶಿಶುನಾಳ ಶರೀಫ ಸಾಹೇಬರ ಗದ್ದುಗೆಗೆ ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಒಂದು ಒಳ್ಳೆಯ ದಿವಸ. ಸ್ನೇಹಿತರೆ ನೋಡಿ, ಇದೇ ಅವರ ಗದ್ದುಗೆ ಮೇಲೆ ಕಾಣಿಸ್ತಾ ಇದೆ ನೋಡಿ. ಹೋಗೋಣ ಬನ್ನಿ ಅಲ್ಲಿಗೆ. ಹಾಗಾಗಿ ಶ್ರೀ ಸಂತ ಶಿಶುನಾಳ ಶರೀಫ್ ಸಾಹೇಬರ ಗದ್ದುಗೆ ನಾವು ಬಂದಿದ್ದೇವೆ ನೋಡಿ. ಇದು ಸರಿಸುಮಾರು 180 ವರ್ಷಗಳ ಹಿಂದಿನ ಮರ ನೋಡಿ, ಇನ್ನೂ ಹಾಗೆ ಇದೆ. ಇಲ್ಲಿ ಕೂತಿದ್ದಾರಲ್ವಾ, ಅವರ ವಂಶಸ್ಥರು ನೋಡಿ. ಬಹುಶಃ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ಇವರು ನೋಡಿ, ಅವರ ವಂಶಸ್ಥರು. ಸಾವಿರಾರು ಅನೇಕ ಭಕ್ತರು ಇಲ್ಲಿ ಭೇಟಿಯನ್ನು ನೀಡುತ್ತಾರೆ. ಇಲ್ಲಿ ಮುಂದೆ ಹೋದರೆ ಅವರು ಮ್ಯೂಸಿಯಂ ಕೂಡ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ ಇವಾಗ. ಶ್ರೀ ಗುರು ಗೋವಿಂದ ಭಟ್ಟರು ಸಂತ ಶಿಶುನಾಳ ಶರೀಫರನ್ನು ತನ್ನ ಶಿಷ್ಯನಾಗಿ ಮಾಡಿಕೊಂಡಾಗ ಅನೇಕ ಜನರು ಅದನ್ನು ವಿರೋಧ ವ್ಯಕ್ತಪಡಿಸಿದರು. ಮತ್ತು ಇದನ್ನು ಕಂಡ ಶ್ರೀ ಗೋವಿಂದ ಭಟ್ಟರು ತಮ್ಮ ಜನಿವಾರವನ್ನು ಶರೀಫ್ ಸಾಹೇಬರಿಗೆ ಹಾಕಿರುತ್ತಾರೆ. ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ, ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ, ನಂದಿಸಿ ಮನಸ್ಸನು ಆತ್ಮದ ಜಲದಲ್ಲಿ, ನಂದಿಸಿ ಮನಸ್ಸನು ಆತ್ಮದ ಜಲದಲ್ಲಿ, ಎಂದೆಂದಿಗೂ ಯಮನಂದುಗವಳ್ಳಿ ಎಂದು ಹಾಕಿದ ಜನಿವಾರವಾ, ಸದ್ಗುರುನಾಥ ಹಾಕಿದ ಜನಿವಾರವಾ. ಸಾವಿರಾರು ಮತ್ತು ಅನೇಕ ತಂತ್ರಜ್ಞಾನಗಳು ಮುಂದುವರೆದರೂ ಕೂಡ ಶ್ರೀ ಶರೀಫ್ ಸಾಹೇಬರು ಒಂದು ದಿನ ಕೋಡಿ ಅಲ್ಲಮ್ಮನ ದೇವಸ್ಥಾನದಲ್ಲಿ
ಅಮಾವಾಸ್ಯೆ ಇದ್ದದ್ದನ್ನು ಅವರು ಹುಣ್ಣಿಮೆಯಾಗಿ ಪರಿವರ್ತನೆ ಮಾಡಿರುವುದನ್ನು ನಾವು ನೋಡಿದ್ದೇವೆ. ಇದು ಇತಿಹಾಸದ ಅಚ್ಚರಿಯ ಸಂಗತಿ ಮತ್ತು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಥರ ಒಂದು ಸನ್ನಿವೇಶಗಳು ಆದಿದ್ದು. ತುರಂತ ಏನಪ್ಪ ಅಂದರೆ ಇದು ಬಯಲು ಆಗುವುದಿಲ್ಲ. ಸ್ನೇಹಿತರೆ, ಶ್ರೀ ಗುರು ಗೋವಿಂದ ಭಟ್ಟರು ಮತ್ತು ಶರೀಫ್ ಸಾಹೇಬರು ಇವರು ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಗುರು ಶಿಷ್ಯ ಸಂಬಂಧವನ್ನು ಹೊಂದಿರುತ್ತಾರೆ. ಹಾಗೂ ಶ್ರೀ ಗುರು ಗೋವಿಂದ ಭಟ್ಟರು ತಮ್ಮ ಅನೇಕ ಪವಾಡಗಳನ್ನು ಶರೀಫ್ ಸಾಹೇಬರ ಕೈಯಲ್ಲಿನೇ ಮಾಡಿಸ್ತಾ ಇರೋದು. ಯಾಕೆ ಅಂತೇಳಿದರೆ, ಜಗತ್ತಿನ ಉದ್ಧಾರ ಮಾಡುವುದಕ್ಕಾಗಿ ಅವರ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಶರೀಫ್ ಸಾಹೇಬರ ಒಂದು ಪವಾಡದ ಬಗ್ಗೆ ಹೇಳುವುದಾದರೆ, ಒಂದು ದಿನ ಶರೀಫರಿಗೆ ಚಿಲುಮೆ ಸೇದುವ ಹಂಬಲ ಅಂದರೆ ಗಾಂಜಾ, ಅವರಿಗೆ ಅದು ಹುಟ್ಟಿದಾಗಿನಿಂದ ಅಂದರೆ ಅದು ಹೇಳ್ತಾರಲ್ವ, ಒಂದು ಸಲ ಸಾಧು ಆದಮೇಲೆ ಅದರಲ್ಲೇ ಮಗ್ನರಾಗಿರುತ್ತಾರೆ. ಅದೇ ರೀತಿಯಾಗಿ ಅವರು ಒಂದಿನ ಅವರಿಗೆ ಚಿಲುಮೆ ಸೇದುವ ಹಂಬಲ ಇರುತ್ತೆ. ಆದರೆ ಅವರಲ್ಲಿ ಕಾಸು ಇರೋದಿಲ್ಲ. ಅವರು ಒಂದು ಅಂಗಡಿಗೆ ಹೋಗುತ್ತಾರೆ. ಅವರು ಆ ಅಂಗಡಿಯ ಮಾಲೀಕನು ಅವರಿಗೆ ವಾಪಸ್ ಕಳಿಸುತ್ತಾನೆ. ಅವರು ಶ್ರೀ ಗುರು ಗೋವಿಂದ ಭಟ್ಟರಿಗೆ ಈ ಮಾತನ್ನು ಹೇಳುತ್ತಾರೆ. ಅವರು ಶ್ರೀ ಗೋವಿಂದ ಭಟ್ಟರು ಸೀದಾ ಅವರಿಗೆ ಶ್ರೀ ದೇವಮ್ಮ ದೇವಿ ದೇವಸ್ಥಾನಕ್ಕೆ ಕಳಿಸ್ತಾರೆ. ಆವಾಗ ದೇವಿಯು ಅವರಿಗೆ ಮುತ್ತನ್ನು ಕೊಟ್ಟು ಕಳಿಸ್ತಾಳೆ ಮತ್ತು ಶ್ರೀ ಸಂತ ಶಿಶುನಾಳ ಶರೀಫ್ ಸಾಹೇಬರು ಆ ಮುತ್ತನ್ನು ತೆಗೆದುಕೊಂಡು ಅಂಗಡಿಯಲ್ಲಿ ಒತ್ತೆ ಇಡುತ್ತಾರೆ. ಮರುದಿನ ಬೆಳಗ್ಗೆ ಪೂಜಾರಿಯು ಗರ್ಭಗುಡಿಯಲ್ಲಿ ಬಂದಾಗ ದೇವಿಯಲ್ಲಿರುವ ಇರುವಂತಕ್ಕಂಥ ಮುತ್ತು ಕಾಣುವುದಿಲ್ಲ. ಅದನ್ನು ಗಾಬರಿಗೊಂಡ ಪೂಜಾರಿಯು ಸಭೆಯನ್ನು ಸೇರಿಸುತ್ತಾನೆ. ಊರಲ್ಲಿರುವಕ್ಕಂಥ ಗೌಡರು ಮತ್ತು ಎಲ್ಲರೂ ಸೇರಿ ಸಭೆಯನ್ನು ಮಾಡಿರುತ್ತಾರೆ. ಆ ಮುತ್ತು ಯಾರು ಕೊಟ್ಟಿರುತ್ತಾರೆ ಅಂತ ಜನರು ಕೇಳುತ್ತಾರೆ. ಆವಾಗ ಈ ಮುತ್ತು ಶರೀಫ್ ಸಾಹೇಬರು ಕೊಟ್ಟಿರೋದನ್ನು ಆ ಪೂಜಾರಿಯು ಎಲ್ಲರ ಮುಂದೆ ಹೇಳುತ್ತಾರೆ. ಎಲ್ಲರೂ ಶರೀಫ್ ಸಾಹೇಬರನ್ನು ಕರೆಸುತ್ತಾರೆ. ಆವಾಗಿನ ಕಾಲದಲ್ಲಿ ಬ್ರಿಟಿಷರ ಆಡಳಿತವೂ ಇತ್ತು. ಆಗ ಎಲ್ಲರೂ ಪೊಲೀಸರು ಮತ್ತು ಎಲ್ಲರೂ ಕೊತ್ವಾಲ್ ವ್ಯವಸ್ಥೆಯನ್ನು ಕರೆದುಕೊಂಡು ಬರುತ್ತಾರೆ. ಆಗ ಶರೀಫರು ಹೇಳುತ್ತಾರೆ, ಇದು ನನಗೆ ದೇವಿ ಕೊಟ್ಟಿರತಕ್ಕಂಥದ್ದು, ನಾನು ಕದಿಯೋ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ನೋಡು ಇನ್ನೊಂದು ಸಲ ಕೊಡ್ತಾರೆ ಏನಂತ ಮತ್ತೆ ಅವರಿಗೆಲ್ಲ ಜನರು ಹುಚ್ಚುಚ್ಚಾಗಿ ಮಾತಾಡುತ್ತಾರೆ. ಅವರು ಮತ್ತೆ ದೇವಿಯನ್ನು ಮುತ್ತು ಇನ್ನೊಂದು ಕೊಡು ಅಂತ ಕೇಳುತ್ತಾರೆ. ಆಗ ಇನ್ನೊಂದು ಸೈಡ್ ಇರುವಕ್ಕಂಥ ಮುತ್ತನ್ನು ಶ್ರೀ ದೇವಮ್ಮ ದೇವಿ ಅವರಿಗೆ ಎಲ್ಲರಿಗೆ ಪ್ರತ್ಯಕ್ಷದರ್ಶಿಯಾಗಿ ಕೊಡುತ್ತಾರೆ. ಇದನ್ನು ಕಂಡ ಪ್ರೇಕ್ಷಕರು ಅಚ್ಚರಿಯನ್ನು ಮೂಡಿಸುತ್ತಾರೆ ಮತ್ತು ಅವರಿಗೆ ಅಭಾವ ಪುರುಷ ಎಂದು ಮತ್ತು ಪವಾಡ ಪುರುಷ ಎಂದು ಹೆಸರು ಹೇಳುತ್ತಾರೆ. ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು, ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು, ಧೀರ ನಿರ್ಗುಣನುಸಾರ ಸಗುಣದಲ್ಲಿ, ಧೀರ ನಿರ್ಗುಣನುಸಾರ ಸಗುಣದಲ್ಲಿ ತೊರಿಯಡಗಿತ ಪ್ಯಾರಾಗಿರುತ್ತಿಗ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಹೋದಂಗೆ ನಮ್ಮಿಂದ ಇರ್ತಾವೆ, ನಮ್ಮನ್ನು ಬಿಟ್ಟು ಎಲ್ಲಿ ಇರೋಂಗಿಲ್ಲ. ನಮ್ಮ ಆತ್ಮನ ಸಾಕ್ಷಿ. ನಾವು ಇದನ್ನು ಮಾಡೇವಿ ಅಂದ್ರೂ ನಾವು ಅದನ್ನು ಕೈಕೊಂಡಿಲ್ಲ. ನಿಂದಾಪಯ್ಯದು ಅಂದ್ರೆ ನಾವು ಇದನ್ನು ಮಾಡಿದ್ರು ವರ್ಷ ಬಂದು ಕೊಟ್ಟರು ಇದೇ ರೀತಿ ಒಳಗೆ ಉಳ್ಕೊಂಡು ನಮ್ಮ ಅಜ್ಜರ ಕಾಲು ಕಿತ್ತಿಲಿಂದ ಅವ್ರು ಕೊಟ್ಟಂಥ ಜಮೀನನ್ನು ಸಹಿತ ಇವ್ರ ಹೆಸರಿಗೈತೆ ಅಂದರೂ ನಾವು ಮಾಡ್ಕೊಂಡಿಲ್ಲ. ಮಾಡ್ಕೊಡ್ರಿ, ನೀವು ಕೊಡ್ರಿ, ಏನಾರು ಮಟ್ರಿ, ಇಲ್ಲಿ ಅವ್ರದ್ದು ಕಲ್ಯಾಣ ಮಂಟಪ ಏನವ್ರಿ ಅವ್ರ ಹೆಸರಿನ ಕಟ್ಟೋಣ ಅಂತಾರೆ. ನಾವು ಅವನ ಶಕ್ತಿ ಕೊಟ್ಟಷ್ಟು ನಾನು ಮುಟ್ಟಿಸ್ತೇನೆ. ನನ್ನ ಕಡಿವರೆಗೂ ಹಿಂಗೆ ಮಾಡಿಕೊಂಡು ಕಾಪಾಡ್ಕೊಂಡು ನನ್ನ ಮನುಷ್ಯನ ನನ್ನ ಊರು ಬಳಗ ಎಲ್ಲರನ್ನೂ ಕಾಪಾಡ್ಕೊಪ್ಪ ಅಂತ ಇಷ್ಟ ಬೇಡ್ಕೊಳ್ತೇನೆ. ಇದ್ರ ಹೊತ್ತು ನಾವು ಒಬ್ಬವನ್ನ ಬದುಕಲಿ ಏನಿಲ್ಲ, ಎಲ್ಲರನ್ನೂ ಬದುಕಿಸು, ಇದೇ ಒಂದೇ ಇದು. ಹೌದು, ಮಳೆ ದೇವ ಯಾಕೆ ಯಾಕೆ ಮಳೆ ಇಲ್ಲ, ನಮ್ಮಲ್ಲಿ ನಮ್ಮ ಭಾವನೆಗಳನ್ನು ನಾವು ಸಂಚಲನ ಮಾಡಿಕೊಂಡೇವೆ. ಎಲ್ಲರೂ ಒಂದೇ ಅಂದ್ರೆ ನಾವು ನಡ್ಕೊಂಡು ಹೋದಾಗ ನಾವು ಒಂದೇ ಮಾತು ನಮ್ಮಕ್ಕ. ಇಲ್ಲಿ ಇಲ್ಲ ಮಳೆಗಾಲ, ಇಲ್ಲಿ ಕಡಿಮೆ ಇದೆಪ್ಪ, ಮಳೆ ಇಲ್ಲ.
ಸ್ನೇಹಿತರೆ, ನಾವಿವತ್ತು ಶ್ರೀ ಶರೀಫ್ ಸಾಹೇಬರ ದರ್ಶನವನ್ನು ಮುಗಿಸಿಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಶರೀಫಾಜಿ ಅವ್ರ ಮನೆಗೆ ಬಂದಿದ್ದೇವೆ. ನೋಡಿ, ಇದೇ ಅವರ ಮನೆ. ಹಳೆ ಮನೆಯನ್ನು ಇದು ಮಾಡಿ ಮತ್ತೆ ಹೊಸದು ಮಾಡಿದ್ದಾರೆ. ಕರ್ನಾಟಕದ ಶ್ರೇಷ್ಠ ಸಂತ ಹಾಗೂ ಕಬೀರರಲ್ಲಿ ಒಂದಾಗಿರತಕ್ಕಂಥ ಸಂತ ಶ್ರೀ ಶಿಶುನಾಳ್ ಶರೀಫ್ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ನಮನಗಳು. ಇಲ್ಲಿ ನಾವು ನೋಡುವುದಾದಂಥದ್ದು ಇದು ಅವರ ತಂಬುರಿಯಾಗಿ ಇದು 200 ವರ್ಷದ ಹಳೆಯದಾಗಿದೆ. ಮತ್ತು ಶ್ರೀ ಗುರು ಗೋವಿಂದ ಭಟ್ರು ಕೊಟ್ಟಿರುವಂಥ ಬೆತ್ತ ನೋಡಿ ಹಾಗೆ ಇದೆ. ಮತ್ತು ದೇವರು ಕೊಟ್ಟಿರುವಂಥದ್ದು ತೆಂಗಿನಕಾಯಿ ಹಾಗೆ ಇದೆ. ಮತ್ತು ಕವಡೆಗಳು ನೋಡಿ ಫ್ರೆಂಡ್ಸ್, ಅವರ ಪಾದಗಳು ಹಾಗೆ ಸುರಕ್ಷಿತವಾಗಿ ಇದೆ. ಇದನ್ನು ಮುಟ್ಟಿದಾಗ ನಮಗೇನು ಅನಿಸುತ್ತೆ ಅಂದರೆ ನಾವೇ ಪುಣ್ಯವಂತರು ಅಂತ ಫೀಲ್ ಆಗಿ ಬರುತ್ತೆ. ಇದು ಶರೀಫ್ ಅವರ ಚಿತ್ರಕಲೆ ನೋಡಿ. ಅವರ ಪಕ್ಕ ಗುರು ಗೋವಿಂದ ಭಟ್ಟರು. ಇದು ಅವರ ಪಾದಗಳ ಸ್ಪರ್ಶಗಳು. ಮತ್ತು ಇದು ಅವರ ಸರಿಸುಮಾರು 200 ವರ್ಷಗಳ ಹಳೆಯ ತಂಬೂರಿ. ಇದು ಗುರು ಗೋವಿಂದ ಭಟ್ಟರು ಕೊಟ್ಟಿರೋಕ್ಕಂಥ ಬೆತ್ತ. ಈಗ ಹಾಂ ನೋಡಿ ಫ್ರೆಂಡ್ಸ್, ಇನ್ನು ಈ ತೆಂಗಿನಕಾಯಿ ಶ್ರೀ ಯಲ್ಲಮ್ಮ ದೇವಿ ಕೊಟ್ಟಿರೋದು ಸರಿಸುಮಾರು 170 ವರ್ಷಗಳ ಹಿಂದೆ ಕೊಟ್ಟಿರೋದಕ್ಕಂಥದ್ದು. ಇದು ಹಾಗೇ ಇದೆ. ಇದು ಕವಡೆಗಳು ಎಲ್ಲ ಅವರೇ ದೇವರ ಸಾಕ್ಷಾತ್ವಾಗಿ ಕೊಟ್ಟಿರೋಕ್ಕಂಥದ್ದು ಆಗಿದೆ. ಇದನ್ನೆಲ್ಲ ನಾವು ನೋಡಿ ಮತ್ತು ಮುಟ್ಟಿದಾಗ ನಮಗೆ ಅನಿಸೋದು ಏನೆಂದರೆ ನಾವೇ ಪುಣ್ಯವಂತರು ಅನ್ನುವಂಥ ಫೀಲ್ ನಮಗೆ ಬರುತ್ತೆ. ಇವಾಗ ಹೋಗ್ತಾ ಇರೋದು ಶರೀಫಾಜಿ ಅವರು ಲಿಂಗೈಕ್ಯರಾದ ಸ್ಥಳಕ್ಕೆ. ನೋಡಿ, ಇವೆಲ್ಲ ಮೊದಲಿಗೆ ಹಳೆ ಮನೆಗಳಿದ್ದವು, ಈಗ ಹೊಸವಾಗಿದ್ದಾವೆ. ನೋಡಿ, ಇದೆಲ್ಲ ಹಳೆ ಮನೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ನೋಡಿ ಫ್ರೆಂಡ್ಸ್, ಹಾಂ ಇವೆರಡು ಶರೀಫಾಜಿ ಅವರ ಕಾಲದಲ್ಲಿ ಇದಿರುವಕ್ಕಂಥದ್ದು. ಮತ್ತಿದು 2 ವರ್ಷ ಆಯ್ತಂತೆ ಮಾಡಿಸಿ. ಇಲ್ಲಿ ಇದೇ ಸ್ಥಳದಲ್ಲಿ ನೋಡಿ ಶ್ರೀ ಶರೀಫಾಜಿ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದು ಇದೇ ಸ್ಥಳ. ಇದು ಮೊದಲಿಗೆ ಹಳೇದಿತ್ತಂತೆ, ಇವಾಗ 8-9 ವರ್ಷ ಆಯ್ತಂತೆ. ಮತ್ತೆ ಇದು ಹೊಸದಾಗಿ ಮಾಡಿದೆ. ಸರಿ ಗೆಳೆಯರೆ.